ಟ್ರಾಫಿಕ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ರೈಡ್ ವಿತ್ ವಾದಿ. ಸೊ ಇವತ್ತು ಆಫೀಸ್ಗೆ ಹೋಗತ್ತೀನಿ. ಹಳೆ ಆಫೀಸ್ ನಂದು ಮಾನ್ಯತೆದಾಗಿತ್ತು, ಹೊಸ ಆಫೀಸ್ ಬೇರೆ ಕಡೆ ಆಗೈತಿ. ಅದಕ್ಕೆ ಕಂಡಾಪಟ್ಟಿ ಟ್ರಾಫಿಕ್ ಐತಿ. ಮನೆ ನಾವು 6:50ಕ್ಕೆ 7 ಗಂಟೆಗೆ ಬಿಟ್ಟಿವಿ. ಸೊ ಸ್ಟಿಲ್ ವಿ ಆರ್ ಇನ್ ಟ್ರಾಫಿಕ್. ನೋಡ್ಬೋದು ಇವರು ಸರ್ ಹೆಸರು ಮಂಜು ಇವ್ರದ್ದು. ಸೊ ಇವ್ರು ಹಾವೇರಿದವರು. ಹಾಯ್ ಸರ್. ಹಾವೇರಿದವ್ರು ಇವ್ರು ಮಂಜು ಅಂತ ಹೇಳಿ. ಸೊ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅದಾವ ಅಣ್ಣವ್ರಿಗೆ. ಕಂಡಾಪಟ್ಟಿ ಎಷ್ಟು ಜೀವನ ಹೆಂಗೆ ಐತಿ ಅಂದ್ರೆ ಎಲ್ಲರದು ಅವ್ರ ಜೊತೆ ಮಾತಾಡಿದ್ರೆ ಗೊತ್ತಾಗೋದು. ಸೊ ನೀವು ಹಿಂಗೆ ಟ್ರಾವೆಲ್ ಹೋಗೋದಾಗ ಎಲ್ಲರೂ ಕೇಳ್ರಿ, ಮಾತಾಡಿಸ್ರಿ. ಭಾಳಷ್ಟು ಮಂದಿ ಮಾತಾಡ್ಸಂಗಿಲ್ಲ ಅಂತ ಹೇಳಿ ನಾನು ಕೇಳ್ಪಟ್ಟಿನಿ. ಐ ಡೋಂಟ್ ನೋ ಇದಕ್ಕೆ ಏನಾಗೋದಿಲ್ಲ. ನಾವು ಸ್ವಲ್ಪ ಮಾತಾಡಿದ ಇನ್ಫಾರ್ಮೇಷನ್ ಗೊತ್ತಾಕೈತಿ ಎಲ್ಲರೂ ಹೆಂಗೆ ಲೈಫ್ ಲೀಡ್ ಮಾಡ್ತಾರಂತ ಹೇಳಿ. ಸೊ ನೋಡೋಣ ಟ್ರಾಫಿಕ್ನ ಹೆಂಗೆ ಹೋಗ್ತೀವಿ. ಕೆ ಆರ್ ಪುರಮ್ನಾಗಿದ್ದೀವಿ. ಕೆ ಆರ್ ಪುರಮ್ ಮೇ ಬಿ ನಿಮ್ಗೆ ಸ್ಟೇಷನಲ್ಲಿ ಕಾಣತೈತೆ ಅನ್ಕೋತೀನಿ. ನೋಡಿಬಿಡ್ರಿ ಇಲ್ಲಿ ಕೆ ಆರ್ ಪುರಮ್ ಹೆಂಗೈತೆ ಟ್ರಾಫಿಕ್. ಹುಯ್ಯ ನಡೀತಾರೆ ಟ್ರಾಫಿಕ್. ಡೈಲಿ ಲಾಗ್ ಮಾಡ್ಬೋದು ರೀ ಮಂಜು. ನಾವು ಇಲ್ಲಿ ರೋಡ್ನಾಗ ಬಂದುಬಿಟ್ಟು ಅಂದ್ರೆ ಕಪಟಿ ಟ್ರಾಫಿಕ್ ನೋಡ್ಬೋದು ನೀವು ಇಲ್ಲಿ. ಸೊ ನೋಡೋಣ ಇವತ್ತು ಆಫೀಸ್ ಎಷ್ಟು ಗಂಟೆಗೆ ಹೋಗ್ಬಿಡ್ತೀವಿ ಅಂತ ಹೇಳಿ. ಈಗ ಟೈಮು ಎಷ್ಟಾಗಿದೆ ರೀ? ಟೈಮ್ ಎಂಟಾಗಿತ್ತು. 8:22. 6:50 ಅಂದರೆ 7 ಗಂಟೆಗೆ ಮನೆ ಬಿಟ್ಟಿವಿ. 8:23. ನೋಡೋಣ 9 ಗಂಟೆಗೆ ಲಾಗಿನ್ ಐತಿ. ಅಷ್ಟು ಮುಡ್ತೀನಿ ಅಂದ್ಕೊಂಡಿದ್ದೀನಿ. ಲೆಟ್ಸಿ. ಇನ್ಮೇಲೆ ಈ ಥರ ಛೋಟ ಲಾಗ್ ಬರ್ತಿರ್ತಾವೆ ನೋಡ್ತಾರೆ. ಹೊಸಾಗಿ ನೋಡೋರು ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ನು ಮಾಡ್ರಿ. ಹಂಗೆ ವರ್ಕ್ ಆಗ್ಬೇಕಲ್ರಿ. ಆಮೇಲೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ಈ ಬಾಗ್ಮನೆ ಒಳಗಡೆ. ಓಕೆ, ನಮ್ಮ ಆಫೀಸ್ ಇಲ್ಲಿದಲ್ಲ, ಇದೇ ಬಾಗ್ಮನೆ ಒಳಗೆ. ಹಾಂ, ಇನ್ನೂ ಮುಂದದನ್ನ. ಓಕೆ, ಖಂಡಾಬಿಡಿ ದೊಡ್ಡದೈತೆ. ಇನ್ನೊಂದು ಎಷ್ಟು ಹಾಕಿತ್ತು ಪಿಕಪ್? ನೀವು 37 ಕಿಲೋಮೀಟರ್ ಹಾಕೈತಿ ನಮ್ಮ ಮನೆಯಿಂದ ಒಂದು ಸೈಡ್. 32, 33 ಆಗ್ಬೋದು. ಓಕೆ, ಡಿಪೆಂಡ್ಸ್. ನೋಡ್ರಿ ಹಂಗೈತೆ ಬಾಗ್ಮನೆ. ದೊಡ್ಡ ಬಾಗ್ಮನೆ ಇದೆ. ಸೊ ನಮ್ಮದು ಆಫೀಸ್ ಬಾಗ್ಮನೆ ಒಳಗೆ ಇದೆ ಅಂತ. ಬರ್ರಿ ನೋಡೋಣ. ಬಟ್ ಆಫೀಸ್ ಒಳಗೆ ತೋರಿಸಿಗಂಗಿಲ್ಲ, ಬಟ್ ಇಷ್ಟ ತೋರಿಸ್ಬೋದು ಹೊರಗಿದೆ ಅಂತ. ನಮ್ಮ ಆಫೀಸ್ ಮಾನ್ಯತೆ ಬಿಟ್ಟು ಅಂದರು ಕಂಡಾಬಿಟ್ಟು ದೂರ ಮಾಡಿಬಿಟ್ರೆ. ಕಂಡಾಬಿಟ್ಟು ದೂರ ಕತ್ಲಾಗ ಹೋಗತ್ತೀವಿ ಕಂಟಿನ್ಯೂ. ನಾ ಏನಾರು ಬೈಕ್ ಮೇಲೆ ಬಂದು ನಾ ಏನು ಮುಡ್ತೀನಿ ಇಲ್ಲ ಗೊತ್ತಿಲ್ಲ. ಕಂಡಾಬಿಟ್ಟು ಕಳ್ಕೊಂಡೇ ಬಿಡ್ತೀವಿ ಅನ್ನಿಸ್ತೀವಿ. ಇಲ್ಲ ಮ್ಯಾಪ್ ನೋಡಿ ಹೈರಾಣ. ಇದೇನ್ರ ಆಫೀಸ್? ಓ, ನೆನದವ್ರು ಮನದಾಗ ಅಂತೇಳಿ ಆಫೀಸ್ ಬಂದೇ ಬಿಡುತ್ತೆ. ಪಟ್ನೆ ಒಳಗೆ ಹೋಗಿ ಗಾಡಿ ಅಂದ್ರಿಸಿ ಲಾಗಿನ್ ಮಾಡಬೇಕು. ಟೈಮ್ ಆಗೈತೆ ಆಲ್ರೆಡಿ 8:33. 9 ಗಂಟೆಗೆ ಲಾಗಿನ್ ಐತಿ ನಮ್ಮದು. ಐ ಹೋಪ್ ಅಷ್ಟು ಮುಡ್ತೀವಿ. ಆಮೇಲೆ ಆಲ್ರೆಡಿ ಬಂದೋದಂತ ದೋಸ್ತ ಹೇಳಿಕತ್ತಾರ ಇಲ್ಲಿ ರಾತ್ರಿ ಊಟಕ್ಕೆ ಏನೂ ಅನುಕೂಲ ಇಲ್ಲ ಅಂತ. ಯಪ್ಪ ನೋಡೋಣ ಅಂತ ಏನು ಹಾಕೈತಿ. ಲೆಟ್ಸ್ ಸಿ. ಫಸ್ಟ್ ಡೇ ಇನ್ ಅವರ್ ನ್ಯೂ ಆಫೀಸ್ ಬಿಲ್ಡಿಂಗ್. ಆಫೀಸ್ ಹಳಿದೆ, ನ್ಯೂ ಬಿಲ್ಡಿಂಗ್ ಅಷ್ಟೇ. ಕಾಣಿಸ್ತಾ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ಬಂತು ಆಫೀಸು. ನೋಡ್ಬೋದು ಇಲ್ಲೇ. ಹಗಲತ್ತು ನಂಗೆ ಬಂದಿದ್ರೆ ಫುಲ್ ತೋರಿಸಿದೆ. ಬಟ್ ಏನು ಮಾಡೋದು, ನಮ್ಮ ಶಿಫ್ಟ್ ಇರೋದು ರಾತ್ರಿ. ಹೀಗಾಗಿ ರಾತ್ರಿನೇ ತೋರಿಸ್ಬೇಕಾಗ್ತದೆ. ಸೊ ದಿಸ್ ಈಸ್ ಅವರ್ ನ್ಯೂ ಆಫೀಸ್. ಒಳಗೆ ನೋಡ್ಬೋದು ಝಬ್ರಾ ಅದ, ಒಳ್ಳೆ ಒಳಗೆ ನಾರ್ತ್ ಇಂಟ್ರೆಸ್ಟ್ನೂ ಅದ. ಬಟ್ ಐ ಡೋಂಟ್ ಥಿಂಕ್ ಸೊ ಲಾಗ್ ಮಾಡೋ ಹಂಗಿಲ್ಲ ಒಳಗೆ. ಸೊ ಫ್ಯೂ ಡೇಸ್ ಟು ಗೋ ನಾರ್ತ್ ಇಂಟ್ರೆಸ್ಟ್ ಆಫೀಸಲ್ಲೇ. ಸೊ ಇದು ನಮ್ಮ ಕೆಫೆಟೇರಿಯಾ. ಇವಾಗ ನಮ್ಮ ಡೆಸ್ಕ್ ಪಾರ್ಟ್ನರ್ ಪ್ರೀತಮ್ ಅಂತ ನೋಡಿರ್ತೀರ ಆಲ್ರೆಡಿ. ಸೊ ಇನ್ನೊಂದು 2-3 ದಿವಸ ಮೇ ಬಿ ಲಾಗ್ ಲೇಟಾಗಿ ಬರ್ಬೋದು ಅನಿಸುತ್ತೆ. ಸೊ ನಾಟ್ ಶೋರ್ ಯಾವಾಗ ಬರ್ತದೆ. ಮೇ ಬಿ ಪ್ರೀತಮ್ಗಿನ ಮೇಲೆ ನಾನು ಲಾಗಲ್ಲೇ ನೋಡ್ಬೋದೇನೋ. ಪ್ರೀತಮ್ ಖಂಡಿತ ಡೆಫಿನೆಟ್ಲಿ ಸಿಕ್ಕಾಪಟ್ಟಿ ನಾವು ಬ್ರೇಕ್ ಟೈಮ್ನಾಗ ಮಾತಾಡ್ತಿದ್ವಿ, ಶೇರ್ ಮಾಡ್ತಿದ್ವಿ. ಏನು ಮಾಡ್ಲಿಕ್ಕೆ ಬರಲ್ಲ. ಅವ್ರವ್ರ ಟೈಮ್ ಬಂದಾಗ ಅವ್ರವ್ರು ಮುಂದೆ ಸಾಗಲೇಬೇಕು. ಯಾಕೋ ಪ್ರೀತಮ್? 15 ಇವತ್ತು ನೀವು, ನಾಳೆ ನಾವು. ಯಾರಿಗೊತ್ತು ಎಲ್ಲೆಲ್ಲಿ ಯಾವಾಗ ಏನೇನು ಬರ್ತದೋ ಅವ್ನಿಗೆ ಹೋಗಲೇಬೇಕು. ಸೊ ಯಾವುದಕ್ಕೂ ತಡೀಲಿಕ್ಕಾಗಿಲ್ಲ. ನೋಡ್ರಿ ಹೆಂಗಿತ್ತು ನಮ್ಮ ಆಫೀಸು. ಹೊಸದಾಗಿ ನೋಡೋರು ಹಂಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡೇ ಬಿಡ್ರಿ. ದಿಸ್ ಈಸ್ NT ಕೆಫೆಟೇರಿಯಾ. ಓಕೆ, ಸೊ ಇಲ್ಲಿ ನಮಗೆ ಮಿಡ್ ನೈಟ್ ಸ್ನ್ಯಾಕ್ಸ್ ಫ್ರೀಯಾಗಿ ಸಿಗ್ತದೆ. ಸೊ ಅದು 1:30-2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಹೊಸ ಕೆಫೆಟೇರಿಯಾ ಅದ. ಆಮೇಲೆ ಇಲ್ಲಿ ಒಂದು ಸೌತ್ ಝೋನ್ ಅಂಥೇಳಿ ಮಾಡ್ಯಾರ. ಜ್ಯೂಸ್ ಸಿಗ್ತದೆ ಆ್ಯಂಡ್ ಸ್ಯಾಂಡ್ವಿಚ್ ಸಿಗ್ತದೆ. ಇಲ್ಲಿ ಚಹಾ ಸಿಗ್ತದೆ ನಮ್ಮಲ್ಲೇ. ಆಮೇಲೆ ಇನ್ನೂ ಇಲ್ಲಿ ಮೇಂಟೆನೆನ್ಸ್ ನಡೀಲಿಕ್ಕತ್ತದ. ಸೊ ಫಾರ್ ಎಲ್ಲ ಬಲೂನ್ಸ್ ಇದಕ್ಕೆ ಹಚ್ಚಾರ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಬಲೂನ್ಸ್ ಇವೆಲ್ಲ ನೋಡ್ಬೋದು. ಗೇಮ್ ಝೋನ್, ಡಿಶ್ ವಾಶ್ ಪ್ಲೇಸ್. ಹಲೋ, ಫ್ರೆಶ್ ಆಗಿ ಹೋಗ್ಲಿ. ಚಲೋ ಹೋಗೋಣ. ಸ್ಮೋಕ್ ಝೋನ್ ತೋರಿಸ್ತೀವಿ. ಸ್ಮೋಕ್ ಝೋನ್ ಸ್ಮೋಕ್ ಮಾಡಂಗಿಲ್ಲ ನಾವು, ಬಟ್ ಸುಮ್ಮನೆ ತೋರಿಸ್ತೀವಿ. ಸ್ಮೋಕ್ ಝೋನ್ ಏನೇನಿದೆ ತೋರಿಸ್ತೀವಿ ಅಷ್ಟೇ. ತೋರಿಸ್ತೀವಿ. ಟೈಮ್ ಎಷ್ಟಾಯ್ತು? 9:00.
ಇವ್ ನಮ್ಮ ಮೈಸೂರು ಹುಡುಗ. ಸೊ ಮೈಸೂರಲ್ಲಿ ನೆಕ್ಸ್ಟ್ ಟೈಮ್ ಇವ್ನು ವ್ಲಾಗ್ ನೋಡ್ತೀರಾ. ಅವಳು ಮೈಸೂರದವರು, ಅವ್ರ ಮೈಸೂರು, ಅವನು ಚೆನ್ನೈ. ಓಕೆ ಬಾಯ್ ಬರುತ್ತೆ ಮಂಗಳವಾರನೇ ಬರುತ್ತೆ. ಎಸ್ ಬಾಯ್ ಗೈಸ್, ಬಾಯ್ ಯಶು. ಹೆಸರು ಇರುತ್ತೆ ಕಣ, ನಾನು ಪಾಸ್ ಆಗಿದ್ದೀನಿ ನೋಡ್ರು. ನಂದೆಲ್ಲ ಉಲ್ಲಾಸ ಇಲ್ಲ ನಾನು ಮಾರಾಯ. ನಿಮ್ದೆಲ್ಲಿ ಶ್ರೀರಾಮ್ಪುರ? ನಂದಿಲ್ಲೋ ವಾದಿರಾಜ್ ಸರಿ ಇಲ್ಲೋ. ಹಾಂ ಬಾಯ್ ಕಣ, ಬಾಯ್ ಜಿಗಿ ವಾದಿರಾಜು ರೂಟ್ ನಂಬರ್ 3. ಓಕೆ ಬರ್ರಿ. ಸೊ ಕ್ಯಾಬ್ ವೇಟ್ ಮಾಡ್ತಿತ್ತು ನಮಗೋಸ್ಕರ. 6:45 ಆಯಿತು. ಇನ್ನೇನು ಮನೆಗೆ ಹೋಗೋದು ಮುಗೀತು. ಲಾಸ್ಟ್ ಡೇ ಕ್ಯಾಬು ಸರ್. ಮಾಡಿರಿ ಸರ್, ಒಂದೇ ಸೆಕೆಂಡ್. ಲಾಸ್ಟ್ ವರ್ಕಿಂಗ್ ಡೇ ಟ್ಯೂಸ್ಡೇ ಮುಗೀತು. ಅಂದರೆ ಬೇರೆ ಕಡೆ ಹೋಗ್ತಾ ಇರೋದು. ಹೌದಾ? ಹಾಂ ಬರಲ್ವಾ? ಬರೋಲ್ಲ ಏನು. ಸೈ ಮಾಡ್ಬೇಕಾ? ಓಕೆ. ಸೊ ಶ್ರೀರಾಮ್ಪುರ ಕಳಿಸ್ಬಿಡಿ, ಬರ್ತಿದ್ರಿ ಇದರಲ್ಲೇ ಕಳಿಸ್ಬಿಡಿ ಬೇಡವಾ? ಸೊ ನಮ್ಮ ಟೀಮ್ನವರು, ಟ್ರಾನ್ಸ್ಪೋರ್ಟ್ದವ್ರು ಸರ್. ಇವರು ಗುಲ್ಬರ್ಗದವರು. ಎಸ್ ಥ್ಯಾಂಕ್ ಯು. ಲಾಗಲ್ಲಿ ಬರ್ತೀರಾ? ಲಾಗಲ್ಲಿ ಇರಿ ಯೂಟ್ಯೂಬ್ ಲಾಗಲ್ಲಿ, ಏನು ಯೂಟ್ಯೂಬ್ ಲಾಗಲ್ಲಿ ಬರ್ತೀರಾ? ನಾನಾ? ಹೌದು. ಮತ್ತು ನೀವು ಗುಲ್ಬರ್ಗದವರು ಸ್ಪೆಷಲ್ ನೋಡ್ರಿ, ಉತ್ತರ ಕರ್ನಾಟಕದವರು, ಗುಲ್ಬರ್ಗದವರು ಸರ್. ಪಾಪ ನಮ್ಗೆ ಎವ್ರಿ ಟೈಮ್ ಟ್ರಾನ್ಸ್ಪೋರ್ಟ್ಗೆಲ್ಲ ಹೆಲ್ಪ್ ಮಾಡ್ತಾರೆ, ಬೇಗ ಕರ್ಸ್ತಾರೆ. ಥ್ಯಾಂಕ್ ಯು. ಕಳಿಸ್ತೀನಿ ಡೀಟೇಲ್ಸ್. ಎಲ್ಲೆಲ್ಲಿ ಯಾವಾಗ ಎಷ್ಟು ದಿನ ಇರಬೇಕು ಅಷ್ಟು ದಿನ ಅಂದೇ ಮುಗಿದ್ಬಿಡುತ್ತೆ. ಸೊ ಇದು ನಮ್ಮದು ಹೊಸ ಆಫೀಸ್. ಆ್ಯಕ್ಚುಲಿ ಮುಂಚೆ ಮಾನ್ಯತೆ ಒಳಗಿತ್ತು. ಈಗ ಇಲ್ಲಿ ಬೆಳಗಿನ ಜಾವ 6:45, 48 ಆ್ಯಕ್ಚುಲಿ. ದಿಸ್ ಈಸ್ ಅವರ್ ಲಾಗೌಟ್ ಟೈಮ್ ಆ್ಯಸ್ ಯೂಶುವಲ್. ನೋಡ್ಬೋದು ಇಲ್ಲೇ MD ಆಫೀಸ್ ಹೋದ ಬಾಜುನೇ. ಬಾಯ್ ಆಂಟಿ, ಸಿ ಯು ಇನ್ ದ ಫ್ಯೂಚರ್.